ಇವತ್ತಿನ ದಿನ ಈ ಮಕ್ಕಳಿಂದನೇ ಸ್ಟಾರ್ಟ್ ಆಗಲಿ. ಹಾಂ, ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡು, ಸಬ್ಸ್ಕ್ರೈಬ್. ಬಾಯ್ ಬಾಯ್ ಬಾಯ್. ಏನು ಮಾಡಿಸ್ತೀರ ನೀವು? ಹಾಂ, ವಿಡಿಯೋ ಮಾಡ್ತಾರೆ. ಹಾಂ. ಸೊ ನಮ್ಮ ಹಾಸನಲ್ಲಿ ಬೆಂಗಳೂರನ್ನು ಮೀರಿದಂಥ ಟ್ರಾಫಿಕ್ ಆಗಿದೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಹಾಸನಲ್ಲಿ ಆಸರಾಂಬ ಟೆಂಪಲ್ ಓಪನ್ ಆಗಿದೆ. ನೋಡಿ ಎಲ್ಲಿಂದ ಬರ್ತಾರೆ ಇವರೆಲ್ಲ. ಸೊ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಎಲ್ಲ ಕಡೆ ಪೊಲೀಸು. ಇದಿನ್ನೂ ಟೆಂಪಲಿಂದ ಸ್ವಲ್ಪ ದೂರ ಇದ್ದೀನಿ ನಾನು, ಇಲ್ಲೇ ಇಷ್ಟೊಂದು ಟ್ರಾಫಿಕ್ ಇದೆ. ಟೆಂಪಲ್ ಹತ್ರ ಅಂತೂ ಕೇಳಲೇಬೇಡಿ, ಅಷ್ಟು ಟ್ರಾಫಿಕ್ ಇದೆ. ಸೊ ನಾನು ವೀಡಿಯೋ ಮಾಡ್ತಾ ಇರೋದು ಟೆಂಪಲ್ ಓಪನ್ ಆಗಿ ಒಂದು ವಾರ ಆದಮೇಲೆ. ಇನ್ನೂ ಕೂಡ ಕಡಿಮೆನೇ ಆಗಿಲ್ಲ ಗುರು, ದಿನ ಜಾಸ್ತಿನೇ ಆಗ್ತಾಯಿದೆ. ಬರ್ತಿರೋದು ಜನ ಅಲ್ಲ, ಜನ ಸಾಗರ ಅಂತ ಹೇಳ್ಬೋದು, ಅಷ್ಟು ರಶ್ ಇದೆ ಟೆಂಪಲ್ ಅಂತೂ. ಸೊ ನಾನಿವಾಗ ಇರೋದು ಇನ್ನರ್ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ 300 ರೂಪೀಸ್ ಟಿಕೆಟ್ ಕೌಂಟರ್ ಇದೆ. ಸೊ ಇದು 300 ರೂಪೀಸ್ ಟಿಕೆಟು ಎಂಟ್ರಿ, ಇಲ್ಲಿಂದ ಆಂಜನೇಯ ಟೆಂಪಲಿಂದ ಹೋಗುತ್ತೆ. ಸೊ ಹಾಗೆ ಮುಂದೆ ಹೋದರೆ ಅಲ್ಲಿ ನಮಗೆ 1000 ರೂಪೀಸ್ ಕೌಂಟರ್ ಸಿಗುತ್ತೆ. ಆಗಲ್ಲ, ಈ ಥರ ಹೋದರೆ ಮನೆ ತಲುಪಲ್ಲ ಇವತ್ತು. ಸೊ ನಂದು ಆಲ್ರೆಡಿ ದರ್ಶನ ಆಗೋಯ್ತು ಬೆಳಿಗ್ಗೆ. ನಾನು ಬಂದಾಗ 2 ಅವರಲ್ಲಿ ದರ್ಶನ ಮುಗಿದೋಯ್ತು, ಧರ್ಮದರ್ಶನ. ಅದಾದಮೇಲೆ 10:30ಗೆ ಒಂದು ವೀಡಿಯೋ ನೋಡಿದೆ. ಎಷ್ಟು ಜನ ಅಂದರೆ ಯಪ್ಪ, ಅಷ್ಟು ಜನ ತುಂಬ್ಕೊಂಡಿದ್ದಾರೆ. ಲೈಟಿಂಗ್ಸು ಇದ್ರದ್ದು ಕೂಡ ಒಂದು ವೀಡಿಯೋ ಮಾಡ್ತೀನಿ ನೋಡಿ, ಬೆಳಗ್ಗೆ ಟೈಮ್ ಹೇಗೆ ಕಾಣುತ್ತೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಇಡೀ ಹಾಸನ್ ಫುಲ್ಲು ಹಬ್ಬ ಗುರು, ಇಡೀ ಹಾಸನ್ ಡಿಸ್ಟಿಕ್ಕಿಗೆ ಹಬ್ಬ. ನಾಟ್ ಓನ್ಲಿ ಹಾಸನ್, ಆಲ್ ಓವರ್ ಕರ್ನಾಟಕದಿಂದ ಪೀಪಲ್ಸ್ ಬರ್ತಾ ಇದ್ದಾರೆ. ಬೆಂಗಳೂರಿಂದ ಎಷ್ಟು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು. ಸೊ ಅಷ್ಟೊಂದು ಪವಾಡ ಇರುವಂಥ ಟೆಂಪಲ್ಲು ಈ ನಮ್ಮ ಹಾಸನಾಂಬ ಟೆಂಪಲ್. ಆಟೋದವರು ಜಾಗನೇ ಬಿಡಲ್ಲ ಅಂತಾರೆ. ಸೊ ಅಲ್ಲಿಂದ ಬಂದರೆ ನಮಗೆ ಎಲ್ಲಿರೋದೆ 1000 ರೂಪೀಸ್ ಎಂಟ್ರಿ ಟಿಕೆಟ್ಗೆ ಟಿಕೆಟ್ ಕೊಡುವಂಥ ಕೌಂಟರ್ಸು. ಸೊ ಇದು ಸಂತೆಪೇಟೆ ಸರ್ಕಲ್ಲು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ 1000 ರೂಪೀಸ್ ಟಿಕೆಟ್ನ ಕೊಡ್ತಾರೆ. ಜನರನ್ನ ತೋರಿಸ್ತೀನಿ ಬನ್ನಿ ಎಲ್ಲಿಂದ ಕ್ಯೂ ನಿಂತಿದ್ದಾರೆ ಅಂತ. ನೋಡ್ತಿರೋದು ಪಾರ್ಕಿಂಗ್ ಎಲ್ಲ ಫುಲ್ ಒಳಗೆ ಫಿಲ್ಲಾಗಿ, ಆಚೆಲ್ಲ ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ, ಫ್ರೈಡೇ ಅಂತೂ ಹೇಳೋಕ್ಕಾಗಲ್ಲ ಗುರು, ಅಷ್ಟು ಜನ ಇದ್ದರು. ಸೊ ಇದು 1000 ರೂಪೀಸ್ ಟಿಕೆಟ್ ಕೌಂಟರ್. ಇದು ಸಂತೆಪೇಟೆ ಸರ್ಕಲ್. ಧರ್ಮದರ್ಶನಕ್ಕೆ ದಾರಿ ಇರೋದು ಇಲ್ಲಿಂದ. ಓಹೋ, ನಾವು ಸುತ್ಕೊಂಬರ್ಬೇಕಾ ಇವಾಗ? ಸೂಪರ್, ಹೋಗಿ ಹಿರಿಯರಿಗೆ ದಾರಿ ಮಾಡಿಕೊಡ್ಬೇಕು. ಲೆಸನ್ ನಂಬರ್ 1. ನಮಗಿಲ್ಲೇ ಬಿಟ್ಟು ಚೆನ್ನಾಗಿರ್ತಿತ್ತು, ಅಲ್ಲಿ ವೆಹಿಕಲ್ಸ್ ಹೋಗುತ್ತೆ ಅಲ್ಲ ಗೊತ್ತಿಲ್ಲಲ್ಲ. ಅಯ್ಯೋ ಅಲ್ಲಿಂದ ಅಲ್ಲೋಗೋಕೆ ಇಲ್ಲೆಲ್ಲ ಸುತ್ಕೊಂಬರ್ಬೇಕು. ಇಲ್ಲೂ ಅಷ್ಟೇ, ಇದೊಂದು ರಿಮೋಟ್ ಏರಿಯಾ ಥರ ಇದೆ ಸ್ವಲ್ಪ, ಯಾಕಂದರೆ ಇಲ್ಲಿ KEB ಎಲ್ಲ ಇದೆಲ್ಲ ಇರೋದು. ಅಯ್ಯೋ, ಇಲ್ಲೂ ಓಪನ್ ಇಲ್ಲ. ಬೆಳಗ್ಗೆ ಎಲ್ಲೇ ಹೋದೆ ನಾನು, RMC ಗೇಟ್ವರೆಗೆ ಹೋಗಿ ಸುತ್ಕೊಂಬರ್ಬೇಕು ಇವಾಗ. ಸೊ ಇದು ರಿಮೋಟ್ ಏರಿಯಾ ಅಂತ ಇದನ್ನು ಬಿಟ್ಟಿಲ್ಲ. ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನೈಟ್ ಅಂತೂ ಬರೋದಕ್ಕೆ ಮಸ್ತ್ ಇರುತ್ತೆ. ಅದ್ರದ್ದು ಕೂಡ ವಿಡಿಯೋ ಮಾಡ್ತೇನೆ. ಸದ್ಯಕ್ಕೆ ಜನರು ನೋಡೋಣ ಬನ್ನಿ ಎಲ್ಲೆಲ್ಲಿಂದ ಹೋಗಿದ್ದಾರೆ ಅಂತ. CNS ಟ್ರಾವೆಲ್ಸ್. ಬಾಯ್. ಒಂದು ಮಗು ಅವ್ರ ತಂಗಿಗೆ ತೋರಿಸ್ತಾ ಇದೆ, ಅದು ನೋಡ್ತಲ್ಲ, ಕ್ಯಾಚ್ ಮಾಡ್ತಾ ಇಲ್ಲ ಏನು ತೋರಿಸ್ತಾ ಇದ್ದಾರೆ ಅಂತ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಟರ್ನಿಂಗ್ ಬಂತು ಇಲ್ಲೇ. ಸೊ ನಾವಿಲ್ಲ ಟರ್ನ್ ತೊಗೋಬೇಕು. ಹೋಗಿ ಅಂಕಲ್, ಹೋಗಿ. ಅದಕ್ಕೆ ಬೈಕ್ ತೊಗೊಂಬಂದರೆ ಹಿಂಗೆಲ್ಲ ಬಳಸ್ಕೊಂಡು ಬಂದು ಗಲ್ಲಿ ಒಳಗೆ ಹೋಗ್ಬೋದು. ಕಾರ್ ತಂದರೆ ತುಂಬ ಕಷ್ಟ.
ಥರ ಗ್ಯಾಪಲ್ಲಿ ಕ್ರೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಎಡವಟ್ಟಾದರೆ ಹಂಗೆ ಮಕಾಡೆ ದಬಾಕೊಳ್ತೀವಿ ಅಷ್ಟೇ. ಒಂದ್ಮೇಲೆಲ್ಲ ಯಾವ ಧೈರ್ಯದಲ್ಲಿ ಬರ್ತಾರೆ ಅಷ್ಟು ಸ್ಪೀಡಾಗಿ. ಜೈ ಬಜರಂಗಿ, ಜೈ ಶ್ರೀರಾಮ್. ಮೈ ಗಾಡ್. ಸೊ ಮತ್ತೆ ಸುತ್ಕೊಂಡು ಪಂಚಾಂಗ ಸುತ್ಕೊಂಡು ಮೈಲಾರಕ್ಕೆ ಬಂದಂಗೆ ನಾನು ಸಂತೆಪೇಟೆ ಸರ್ಕಲ್ ವಾಪಸ್ ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಇದು ಧರ್ಮ ದರ್ಶನ ಕ್ಯೂ. ಹೇಳ್ಬೇಕಂತೇಳಿದ್ರೆ ಇವತ್ತು ಸ್ವಲ್ಪ ಕಡಿಮೆನೇ ಇದೆ. ಹುಡುಗರು ಸ್ಲಿಪ್ಪರ್ ಎಲ್ಲಿ ಬೇಕು ಅಲ್ಲೆಲ್ಲ ಬಿಟ್ಟೋಗಿದ್ದಾರೆ. ಇವರೆಲ್ಲ ವಾಪಸ್ ದರ್ಶನ ಮಾಡ್ಕೊಂಡು ಇಲ್ಲೇ ಬಂದು ತೊಗೋಬೇಕು. ನೋಡಿ, ಇಲ್ಲಿ ಬೀದಿಲಿ ರೋಡಲ್ಲೆಲ್ಲ ಬಿದ್ದೋಗ್ಬಿಟ್ಟಿದೆ. ಇದೆಲ್ಲ ಓದ್ಲೆಕ್ಕ. ಸಲ ಅದೊಂದು ವೀಡಿಯೋ ನೋಡಿದ್ದೆ. ದರ್ಶನ ಎಲ್ಲ ಮುಗಿದ ಮೇಲೆ ಈ ನಗರಸಭೆದು ಗಾಡಿ ಬಂದ್ಬಿಟ್ಟು ಇದನ್ನೆಲ್ಲ ತುಂಬ್ಕೊಂಡು ಹೋಗಿತ್ತು. ಯಾಕಂದರೆ ಅಲ್ಲಲ್ಲೇ ಬಿಟ್ಟೋಗ್ಬಿಟ್ಟಿದ್ರು ಎಲ್ಲರೂ. ಎಷ್ಟು ಲೋಡ್ ಆಗಿತ್ತು ಅಂತ ಹೇಳಿದ್ರೆ ಸ್ಲಿಪ್ಪರ್ಸು. ಸೊ ಇಲ್ಲಿಂದ 4.5 hour ದರ್ಶನ ಆಗುತ್ತೆ. ಸೊ ಇವತ್ತು ಖಾಲಿನೇ ಇದೆ. ಸೊ ಗೈಸ್, ಇವತ್ತು ಸ್ಯಾಟರ್ಡೆ, ದರ್ಶನ ಸ್ವಲ್ಪ ಕಡಿಮೆ ಇದೆ. ಇದ್ರದ್ದು ಲಾಜಿಕ್ ಏನಂತ ಹೇಳಿದ್ರೆ, ನಾನು ಅದೇ ಲಾಜಿಕಲ್ಲಿ ಹೋಗಿದ್ದು. ನಿನ್ನೆ ಆ್ಯಕ್ಚುಲಿ ಫ್ರೈಡೇ ಅಲ್ಲ, ತುಂಬ ಜನ ಬಂದಿದ್ದರು. ಇವತ್ತು ಸ್ಯಾಟರ್ಡೆ ಏನಕ್ಕಿಲ್ಲ ಅಂತ ಹೇಳಿದ್ರೆ, ಎಲ್ಲ ಯಾವ ಥರ ಥಿಂಕ್ ಮಾಡ್ತಾರೆ, ಸ್ಯಾಟರ್ಡೆ ಎಲ್ಲರೂ ವೀಕೆಂಡ್ ಇವತ್ತೆಲ್ಲ ಬಂದುಬಿಡ್ತಾರೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಎಲ್ಲ ಮನೇಲೇ ಉಳ್ಕೊಂಬಿಡ್ತಾರೆ. ಇಲ್ಲಿ ಬಂದವ್ರಿಗೆ ಮಾತ್ರ ಬೇಗ ದರ್ಶನ ಆಗುತ್ತೆ. ನಮಗೂ ಹಂಗೆ ಆಗಿದ್ದು. ಬೆಳಗ್ಗೆ ವಿತಿನ್ 2 hours ನಮ್ದು ದರ್ಶನ ಆಗೋಯ್ತು. ಅದು ಧರ್ಮ ದರ್ಶನ. 1000 rupeesಲ್ಲಿ 1/4 ಗಂಟೆ ತೊಗೊಳ್ತು ಕ್ಯೂ. ಸೊ ಈ ಥರ ಬೇಗ ದರ್ಶನ ಆಗುತ್ತೆ. 2 hours ಈಸ್ ನಾಟ್ ಎ ಬಿಗ್ ಟೈಮ್. ಓಕೆ, ಸೊ 2 hours ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ನಿನ್ನೆ ಬಂದವರೆಲ್ಲ ಅಪ್ ಟು 8 hours ವೆಯ್ಟ್ ಮಾಡಿದ್ದಾರೆ ದರ್ಶನ ಮಾಡ್ಕೊಳ್ಳೋದಕ್ಕೆ. ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ಗೈಸ್, ಇವತ್ತು ಯಾರಾದರೂ ಬಂದು ದರ್ಶನ ಮಾಡ್ಕೊಳ್ಳೋರಿದ್ರೆ ಬೇಗ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಕ್ಯೂ ಇಲ್ಲ, ಕಡಿಮೆ ಇದೆ. ಹಾಗೆಯೇ ಆಚೆ ಲೈಟಿಂಗ್ಸು, ಆಮೇಲೆ ಅಲ್ಲಲ್ಲಿ ಈ ಫ್ಲವರ್ ಶೋ ಆಗಿರ್ಬೋದು. ಇವಾಗ ಎಕ್ಸಿಬಿಷನ್ ಕೂಡ ಇದೆ ಇಲ್ಲಿ ತಣ್ಣೀರಾಳದಲ್ಲಿ. ನನಗೂ ಗೊತ್ತಿಲ್ಲ, ನಾನು ಇವತ್ತೇ ಬರ್ತಾ ಇರೋದಿಲ್ಲಿ. ನಾನು ಆ್ಯಕ್ಚುಲಿ ಬಂದಿದ್ದೆ ಹಾಸನ್ಗೆ ನಿನ್ನೆ ಸಂಜೆ. ಹಾಗೆ ಬೈಪಾಸಲ್ಲೇ ಹೋಗ್ಬಿಟ್ಟೆ. ಈ ಕಡೆ ಬಂದೆಲ್ಲ ಸಿಟಿ ಬರ್ತಿರೋದೆ ಇವಾಗ. ಸೊ ನಾಳೆ ನನ್ನ ಪ್ಲ್ಯಾನ್ ಇರೋದು ಹಾಸನ್ ಲೈಟಿಂಗ್ಸ್ದ ವೀಡಿಯೋ ಮಾಡಬೇಕಂತ. ಅದೊಂದು 2 days ತಗೊಳುತ್ತೆ ಟೈಮು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಸೊ ಗೈಸ್, ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.